ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಡ. ದೇವರು ಎಷ್ಟೋ ಉಪಕಾರ ಮೇಲುಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸುವವರಾಗಿ ನಾವಿದ್ದೇವೆ. ಆತನಿಗೆ ಎಲ್ಲ ವಿಷಯದಲ್ಲೂ ಕೃತಜ್ಞತೆ ಸಲ್ಲಿಸುವಂಥದ್ದು ದೇವರ ಚಿತ್ತ ಎಂಬುದಾಗಿ ವಾಕ್ಯವು ತಿಳಿಸುತ್ತದೆ. ನೀವೆಲ್ಲರೂ ಆಧ್ಯಾತ್ಮಿಕವಾಗಿ ಕ್ಷೇಮವಾಗಿರಬೇಕೆಂದು, ಎಲ್ಲ ವಿಷಯದಲ್ಲೂ ವೃದ್ಧಿಯಾಗಬೇಕೆಂದು ದೇವರು ಯಾವ ಉದ್ದೇಶವನ್ನು ನಿಮ್ಮ ಕುರಿತಾಗಿ ಇಟ್ಟಿದ್ದಾರೋ ಆ ಉದ್ದೇಶವು ನಿಮ್ಮ ಜೀವಿತದಲ್ಲಿ ಸ್ಪಷ್ಟವಾಗಿ ನೆರವೇರಬೇಕೆಂದು ಪ್ರತಿದಿನವೂ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ನೀವು ಕೂಡ ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇರುವುದಕ್ಕೆ ನಿಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಸತ್ಯವೇದದಲ್ಲಿ ಎಷ್ಟೋ ವಾಗ್ದಾನಗಳು ನಮಗೋಸ್ಕರವಾಗಿ ಬರೆಯಲ್ಪಟ್ಟಿದೆ. ನಂಬಿಕೆಯ ಮೂಲಕ ನಾವು ಅದನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅದನ್ನು ಕ್ಲೈಮ್ ಮಾಡಿಕೊಳ್ಳಬಹುದು. ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂದೇ ದೇವರು ಆಶಿಸುತ್ತಿದ್ದಾರೆ. ನಮ್ಮ ದೇವರು ಮಾತು ಕೊಟ್ಟು ತಪ್ಪುವಂತವನಲ್ಲ. ಈ ದಿನ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಾಕ್ಯ ಭಾಗ ಕೀರ್ತನೆಗಳ ಪುಸ್ತಕ 91ನೇ ಕೀರ್ತನೆ 11ನೇ ವಾಕ್ಯವನ್ನು ಈ ದಿನದ ಧ್ಯಾನಕ್ಕಾಗಿ ಓದೋಣ. Psalms 91 and verse 11. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. For he shall give his angels charge over you to keep you in all your ways. ಆ ಮಾತನ್ನು ನೀವು ಗಮನಿಸಬೇಕು. ಎಲ್ಲಾ ವಿಷಯದಲ್ಲೂ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಆತನು ನಿನ್ನನ್ನು ಕಾಪಾಡುವುದಕ್ಕೆ ತನ್ನ ದೂತರಿಗೆ ಆತನು ಅಪ್ಪಣೆ ಕೊಡುತ್ತಾನೆ. ಎಷ್ಟು ಸುಂದರವಾದ ವಾಗ್ದಾನ ಇದು! ದೇವದೂತರುಗಳು ದೇವ ಮಕ್ಕಳಿಗೆ ಸಹಕಾರಿಗಳಾಗಿ ನೇಮಿಸಲ್ಪಟ್ಟಿದ್ದಾರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದು ತನ್ನ ಪ್ರಾಣವನ್ನು ನಮಗೆ ಅರ್ಪಿಸುವುದರ ಮೂಲಕವಾಗಿ ನಮ್ಮೆಲ್ಲರನ್ನು ಕೂಡ ಆತನು ಆಧ್ಯಾತ್ಮಿಕವಾಗಿ ಕಾಪಾಡಬೇಕೆಂಬುದಾಗಿ ಆಶಿಸುತ್ತಾ ಇದ್ದಾರೆ. ಯಾರು ನಂಬಿಕೆಯಿಂದ ಆತನ ಬಳಿಗೆ ಬರುತ್ತಾರೋ ಅವರೆಲ್ಲರನ್ನು ಕೂಡ ಆತನು ಕಾಪಾಡುತ್ತಾನೆ. ಆದ್ದರಿಂದ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರ ಮಕ್ಕಳಾಗಿ ನಾವೆಲ್ಲರೂ ಕೂಡ ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಅನುಗ್ರಹಿಸಲ್ಪಟ್ಟಂತ ರಕ್ಷಣೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಇಲ್ಲಿ ನಮ್ಮನ್ನು ಕಾಪಾಡುವುದಕ್ಕಾಗಿ ಆತನು ಯಾವಾಗಲೂ ಕೂಡ ಸಿದ್ಧನಾಗೇ ಇದ್ದಾನೆ. ಆತನು ಯಾವಾಗಲೂ ಕಾಪಾಡುವವನಾಗಿದ್ದಾನೆ. ಕಾಪಾಡುವುದು ಅಂದರೆ ಒಂದು ಆಪತ್ತಿನಿಂದಲೋ ರೋಡ್ ಆಕ್ಸಿಡೆಂಟ್ ಇಂದಲೋ ಮಾತ್ರ ಕಾಪಾಡುವಂಥದ್ದೆಂಬುದಾಗಿ ಅಲ್ಲ. ಇಲ್ಲಿ ಕಾಪಾಡುವಂಥದ್ದೆನ್ನುವಂಥ ಮಾತಿಗೆ ಇಬ್ರಿಯ ಭಾಷೆಯಲ್ಲಿ ಶಮಾರ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಶಮಾರ್ ಎನ್ನುವಂಥ ಮಾತಿಗೆ ಅರ್ಥ ಏನಂದ್ರೆ ಪ್ರೊಟೆಕ್ಟ್ ಎಂಬುದಾಗಿ ಅರ್ಥ. ದೇವರು ನಮ್ಮನ್ನು ಭದ್ರಪಡಿಸುವವನು ಎಂಬುದಾಗಿ. ಕೇವಲ ಕಾಪಾಡುವುದು ಮಾತ್ರವಲ್ಲದೆ ನಮ್ಮನ್ನು ಭದ್ರಪಡಿಸುವ ದೇವರು. ಹಾಳಾಗಿ ಹೋಗದಂತೆ, ನಾವೆಲ್ಲರೂ ಕೂಡ ನಾಶನ ಮಾರ್ಗಕ್ಕೆ ಹೋಗದಂತೆ ದೇವರು ನಮ್ಮನ್ನು ಕಾಪಾಡುತ್ತಿದ್ದಾರೆ. ಗಾರ್ಡ್ ಎನ್ನುವಂತ ಮಾತನ್ನು ಕೂಡ ನಾವು ಉಪಯೋಗಿಸಬಹುದು, ಅಥವಾ ಹೆಡ್ಜ್ ಎನ್ನುವಂತ ಮಾತು ಕೂಡ ಉಪಯೋಗಿಸಲ್ಪಟ್ಟಿದೆ. ಒಂದು ಮನೆಯನ್ನು ಕಟ್ಟಿದ ನಂತರವಾಗಿ ಅನೇಕರು ಒಂದು ಕಾಂಪೌಂಡ್ ಅನ್ನು ಅನೇಕರು ಕಟ್ಟಿಸುತ್ತಾರೆ. ಎಲೆಕ್ಟ್ರಿಫೈಡ್ ಫೆನ್ಸಸ್ ಅನ್ನು ಕೂಡ ಅನೇಕರು ಹಾಕಿಸಿಕೊಳ್ಳುತ್ತಾರೆ. ಯಾಕಂದರೆ ಆ ಮನೆಯ ಒಳಗೆ ಇರುವಂತವರು ಸುರಕ್ಷಿತವಾಗಿ ಇರುವುದಕ್ಕೆ ಮನೆ ಸುತ್ತಲಿರುವಂತಹ ಪ್ರಾಕಾರವನ್ನು ಭದ್ರಪಡಿಸುತ್ತಾರೆ ಅಲ್ವಾ? ಇದೇ ಅರ್ಥವನ್ನು ನಾವು ನೋಡುವುದಾದ್ರೆ ಹೆಡ್ಜ್ ಎನ್ನುವಂತಹ ಪದ, ಆ ಅರ್ಥವನ್ನು ನಾವು ನೋಡಿದ್ರೆ ದೇವರು ಒಂದು ಕಂಚನ್ನು ನಮ್ಮ ಸುತ್ತಲೂ ಹಾಕಿದ್ದಾರೆ. ನಂಬಿಕೆಯಿಂದ ನಾವು ದೃಷ್ಟಿಸುವುದಾದರೆ ಆತನು ಆಧ್ಯಾತ್ಮಿಕವಾಗಿ ಮೊಟ್ಟ ಮೊದಲನೆಯದಾಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ದೇವರು. ಅಶುದ್ಧಾತ್ಮ ಶಕ್ತಿಗಳು, ದುರಾತ್ಮ ಶಕ್ತಿಗಳ ಪ್ರಾಬಲ್ಯ, ನಾವು ನಂಬಿಕೆಯನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಎಷ್ಟೋ ಶೋಧನೆಗಳು, ಇಕ್ಕಟ್ಟುಗಳನ್ನು ನಮ್ಮ ಜೀವಿತದಲ್ಲಿ ತರಬಹುದು. ಆದರೆ ದೇವರು ನಮ್ಮನ್ನು ಕಾಪಾಡುತ್ತಾ ಇದ್ದಾರೆ, ಭದ್ರಪಡಿಸುತ್ತಾ ಇದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಯೂದ ಎನ್ನುವಂತಹ ದೈವಭಕ್ತನು, ಯೇಸು ಕ್ರಿಸ್ತನ ಸಹೋದರನು, ಆತನು ಒಂದು ಪತ್ರಿಕೆಯನ್ನು ಬರೆದಿದ್ದಾನೆ. 25 ವಾಕ್ಯ ಇರುವಂತಹ ಪತ್ರಿಕೆಯಲ್ಲಿ ಕಡೆಯ 2 ವಾಕ್ಯಗಳು ಅಂದರೆ 24 ಹಾಗೂ 25ನೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ಯೂದ ಎನ್ನುವಂತಹ ಭಕ್ತನು ಹೇಳುತ್ತಾನೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ಎನ್ನುವಂತ ಮಾತನ್ನು ಉಪಯೋಗಿಸಿದ್ದಾರೆ. ನಾವು ಎಡವಿ ಬೀಳದಂತೆ ದೇವರು ಏನು ಮಾಡುತ್ತಾರೆ? ನಮ್ಮನ್ನು ಕಾಪಾಡುತ್ತಾರೆ. ಪ್ರಿಯರೇ, ಗಮನಿಸಿರಿ, ಈ ದಿನದಲ್ಲಿ ಪ್ರಪಂಚ ಹೇಗಿದೆ ಅಂದರೆ, ಲೋಕದ ಪರಿಸ್ಥಿತಿ ಹೇಗೆ ಇದೆ? ಎಲ್ಲಿ ನೋಡಿದರೂ ಕೂಡ ಕಾಲು ಜಾರಿ ಹೋಗುವಂತಹ ಪರಿಸ್ಥಿತಿಯೇ. ಎಲ್ಲಿ ನೋಡಿದರೂ ಕೂಡ ಪಾಪವನ್ನು ಪ್ರೋತ್ಸಾಹಿಸುವಂತಹ ಸ್ಥಿತಿಯೇ. ಎಲ್ಲಿ ನೋಡಿದರೂ ಕೂಡ ಮನುಷ್ಯನನ್ನು ದೇವರಿಂದ ದೂರ ಮಾಡುವಂತಹ ಪರಿಸ್ಥಿತಿಯೇ ಹೆಚ್ಚಾಗಿ ಪ್ರಪಂಚದಲ್ಲಿ ಕಾಣಿಸುತ್ತಾ ಇದೆ. ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು, ಒಂದು ಫೇಸ್ಬುಕ್ ಅಲ್ಲಿ ಆಗಿರಬಹುದು, ಟ್ವಿಟರ್ ಅಲ್ಲಿ ಆಗಿರಬಹುದು, ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಈ ದಿನದಲ್ಲಿ ವಿಪರೀತವಾಗಿ ಪಾಪದ ಉದ್ದೇಶಗಳನ್ನು ಹೊಂದಿದಂತವರು ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಇತರರ ಜೀವಿತವನ್ನು ಕೂಡ ಹಾಳು ಮಾಡುವಂತ ಉದ್ದೇಶವನ್ನು ಹೊಂದಿದ್ದಾರೆ ಎಂಬುದಾಗಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತದೆ. ಸೈತಾನನು ಪ್ರತಿ ವ್ಯವಸ್ಥೆಯನ್ನು ಕೂಡ ವಿಪರೀತವಾಗಿ ಉಪಯೋಗಿಸುತ್ತಾ ಜನರನ್ನು ದೇವರಿಂದ ದೂರ ಮಾಡುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ
ದೇವರನ್ನು ಗಟ್ಟಿಯಾಗಿ ನಾವು ಹಿಡಿದುಕೊಳ್ಳುವಾಗ, ಆತನನ್ನು ನಾವು ನಂಬುವಾಗ, ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಾವು ಸಮರ್ಪಿಸುವಾಗ, ಪರಿಶುದ್ಧಾತ್ಮನಾದ ದೇವರಿಗೆ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಾಗ, ಆತನು ನಮ್ಮನ್ನು ಎಡವಿ ಬೀಳದಂತೆ ಕಾಪಾಡುತ್ತಾರೆ. ನಿನ್ನ ಪಾದವನ್ನು ಎಡವಿ ಬೀಳದಂತೆ ದೇವರು ಕಾಪಾಡುವ ಆತನು. ಎಡವಿ ಬೀಳದಂತೆ ದೇವರು ನಿನ್ನನ್ನು ಬಲಪಡಿಸುತ್ತಾರೆ. ಈ ದಿನ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿ ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ಕಾಪಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತಹ ದೇವರು ನನ್ನನ್ನು ಸ್ಪಿರಿಚುವಲ್ ಆಗಿ ಪ್ರೊಟೆಕ್ಟ್ ಮಾಡಿ ಎಂದು ಕೇಳಬೇಕು. ಮಾನಸಿಕವಾಗಿ ನಿನ್ನನ್ನು ಕಾಪಾಡುವ ದೇವರು, ಶಾರೀರಿಕವಾಗಿ ಕಾಪಾಡುವ ದೇವರು. ಒಂದು ಸಾರಿ ನಾನು ಬ್ಲೆಸ್ಸಿ ವೆಸ್ಲಿ ಅವರು ನನ್ನ ಹಿರಿಯ ಮಗಳಿನೊಂದಿಗೆ ಹೈದರಾಬಾದ್ಗೆ ಪ್ರಯಾಣ ಮಾಡುತ್ತಿರುವಾಗ ಒಂದು ಚಿಕ್ಕ ಕಾರ್ ಆಕ್ಸಿಡೆಂಟ್ಗೆ ನಾವು ಗುರಿಯಾದೆವು. ಆ ದಿನ ಭಯಂಕರವಾದಂತಹ ಪರಿಸ್ಥಿತಿ ಎದುರಾಗಬೇಕಾಗಿತ್ತು, ಆದರೆ ದೇವರು ನಮ್ಮನ್ನು ಕಾಪಾಡಿದರು. ಕೂಡಲೇ ರೋಡಿನಿಂದ ಕೆಳಗೆ ಇದ್ದಂಥ ಕಾರನ್ನು ಅದನ್ನು ಹಾಗೆ ಮೇಲೆ ತಂದು ಮತ್ತೆ ಪ್ರಯಾಣವನ್ನು ಆರಂಭಿಸುವಾಗ ಆ ಕಾರಿನಲ್ಲಿ, ಆ ಸ್ಟೀರಿಯೋ ಸಿಸ್ಟಮ್ ಅಲ್ಲಿ ಒಂದು ಸಾಂಗ್ ಅನ್ನು ಪ್ಲೇ ಮಾಡಿದ ಕೂಡಲೇ ನಿನ್ನನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎನ್ನುವಂತ ಹಾಡು ಬರುತ್ತಾ ಇದೆ. ಎಕ್ಸಾಕ್ಟ್ ಆಗಿ ನಮಗೆ ಆ ಸಮಯದಲ್ಲಿ ಬೇಕಾದಂತಹ ವಾಗ್ದಾನ, ನಮಗೆ ಆ ಸಮಯದಲ್ಲಿ ಬೇಕಾದಂತ ಆದರಣೆ, ಅದನ್ನು ದೇವರು ನಮಗೆ ಅನುಗ್ರಹಿಸಿ ಬಲಪಡಿಸಿದರು. ಎಷ್ಟು ಉನ್ನತನಾದ ದೇವರು ಆತನು. ಅನೇಕ ಸಮಯದಲ್ಲಿ ಪ್ರೊಟೆಕ್ಟ್ ಮಾಡುವಂತಹ ದೇವರು ಆತನು. ಆತನ ದೂತರುಗಳಿಗೆ ಆತನು ಅಪ್ಪಣೆ ಕೊಡುತ್ತಾನೆ. ಆತನ ಪ್ರಜೆಗಳು ಕಷ್ಟದಲ್ಲಿರುವಾಗ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿರುವಾಗ, ಆಯಾ ಸಂದರ್ಭದಲ್ಲಿ ದೇವರು ತನ್ನ ದೂತರನ್ನು ಕಳುಹಿಸಿ ತನ್ನ ಮಕ್ಕಳನ್ನು ಕಾಪಾಡಿದ ಹಾಗೆ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಒಂದು ವೇಳೆ ಈ ದಿನದಲ್ಲಿ ನಿನಗೆ ಹಾನಿ ಮಾಡಬೇಕೆಂದು ಅನೇಕರು ಪ್ರಯತ್ನಿಸುತ್ತಾ ಇದ್ದಾರೇನೋ, ನಿನ್ನನ್ನು ಕಷ್ಟಕ್ಕೆ ಗುರಿ ಮಾಡಬೇಕೆಂಬುದಾಗಿ ಅನೇಕರು ಆಲೋಚಿಸುತ್ತಾ ಇದ್ದಾರೇನೋ, ಅವರು ತಮ್ಮ ಮಾತುಗಳ ಮೂಲಕ, ಆಲೋಚನೆಗಳ ಮೂಲಕ, ಪಿತೂರಿಗಳ ಮೂಲಕ ನಿನ್ನ ಭವಿಷ್ಯತನ್ನು ನಾಶ ಮಾಡಬೇಕೆಂದು ಅನೇಕರು ಪ್ರಯತ್ನಿಸುತ್ತಾ ಇದ್ದಾರೇನೋ, ಯೇಸು ಕ್ರಿಸ್ತನ ನಾಮದಲ್ಲಿ ಅವೆಲ್ಲವೂ ಕೂಡ ನಿಮ್ಮಿಂದ ದೂರ ಹೋಗಲಿ. ಕರ್ತನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾ ಇದ್ದಾರೆ, ನಿಮ್ಮನ್ನು ಕಾಪಾಡುತ್ತಾ ಇದ್ದಾರೆ, ನಿಮ್ಮ ಪರವಾಗಿ ಉನ್ನತವಾದ ಉದ್ದೇಶ ಹೊಂದಿದ್ದಾರೆ. ಆದ್ದರಿಂದ ಧೈರ್ಯವಾಗಿರ್ರಿ, ಸಂತೋಷವಾಗಿರ್ರಿ. ಈ ದಿನವೆಲ್ಲ ದೇವರನ್ನು ಘನಪಡಿಸಿರಿ, ಮಹಿಮೆ ಪಡಿಸಿರಿ. ನಿಮ್ಮ ಜೀವಿತದಲ್ಲಿ ಖಚಿತವಾಗಿ ಅದ್ಭುತ ಆಶ್ಚರ್ಯ ಕಾರ್ಯಗಳು ಉಂಟಾಗಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಕಾಪಾಡುವುದಕ್ಕೆ, ಪ್ರಾಮುಖ್ಯವಾಗಿ ನಾವು ಎಡವಿ ಬೀಳದಂತೆ ಕಾಪಾಡುವುದಕ್ಕೆ ನೀವು ನಮಗೆ ಸಹಾಯ ಮಾಡುತ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಗ್ದಾನ ಸಂದೇಶವನ್ನು ವೀಕ್ಷಿಸುತ್ತಾ ಇರುವಂತಹ ನಮ್ಮ ಪ್ರಿಯರೆಲ್ಲರನ್ನು, ಯಾರ್ಯಾರು ಯಾವ ಪ್ರಾಂತ್ಯದಿಂದ, ಯಾವ ದೇಶದಿಂದ, ಯಾವ ಪರಿಸ್ಥಿತಿಯಿಂದ ಈ ವಾಗ್ದಾನ ಸಂದೇಶ ಕೇಳುತ್ತಾ ಇದ್ದರೂ ಕೂಡ ಅವರೆಲ್ಲರನ್ನು ನೀವೇ ಬಲಪಡಿಸಿರಿ, ನಿಮ್ಮ ಶಕ್ತಿಯಿಂದ ತುಂಬಿಸಿರಿ. ನೂತನ ಕಾರ್ಯವನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿರಿ. ಯಾರ್ಯಾರು ಯಾವ ಆಪತ್ತಿನಲ್ಲಿದ್ದಾರೋ, ಯಾವ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿದ್ದಾರೋ ಅವರನ್ನು ಕಾಪಾಡುತ್ತೇನೆ ಎಂದು ವಾಗ್ದಾನ ಮಾಡಿರುವಂತಹ ದೇವರು, ನಿಮ್ಮ ಭದ್ರತೆ, ನಿಮ್ಮ ಸಂರಕ್ಷಣೆ ಯಾವಾಗಲೂ ಅವರ ಜೊತೆ ಇರಬೇಕೆಂಬುದಾಗಿ ಕೋರಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.